ಇರೋದು ಮಗನ ಕಳ್ಕೊಂಡ್ಬಿಟ್ವಿ. ಸರ್ ಒಬ್ಬನೇ ಮಗ. ಎದೆಯೊಡೆದುಕೊಂಡು ಅತ್ತರೇನಿದೆ, ಎಲ್ಲಿ ಹೋಯಿತಯ್ಯ ನ್ಯಾಯ ನೀತಿ ಧರ್ಮ. ಇರೋದು ಮಗ ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಈಗಿನ ಯಾರು ಆಸೆ ಇಟ್ಕೋಬೇಕು? ಯಾರು ಬರ್ತಾರೆ? ಇರೋದು ಮಗ ಕಳ್ಕೊಂಡ್ಬಿಟ್ವಿ. ಇನ್ನು ಯಾರಿಗೋಸ್ಕರ ಬದುಕಬೇಕು? ಮಾಡ್ಬೇಕಾಯ್ತು ಅಮ್ಮ ಪಾಪ. ಅದೇ ನಮ್ಮ ಅವ್ರಿಗೆ ಆಸೆ ಇಟ್ಕೊಂಡಿದ್ರು ಪಾಪ. ಇರೋದು ಮಗ ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಈಗಿನ ಯಾರು ಆಸೆ ಇಟ್ಕೋಬೇಕು? ಯಾರು ಬರ್ತಾರೆ? ಇರೋದು ಮಗ ಕಳ್ಕೊಂಡ್ಬಿಟ್ವಿ. ಇನ್ನು ಯಾರಿಗೋಸ್ಕರ ಬದುಕಬೇಕು? ఫోన్ గేమ్ చేస్తూ ఉంటాయి కదా చందు సిద్ధన ఎప్పుడు చేసిందా? అప్పుడు ఒక వారంకి మాట్లాడింది. అప్పుడేమి ఇప్పుడు ప్రాబ్లం ఉంది అంటే చెప్పలేదు. వాడు ఏమి చెప్పుకుంటున్నారు? ಅದೇ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಾ? ಅಲ್ಲಿ ಅದಕ್ಕೆ ಏನು ಹೇಳ್ಕೊತಾ ಇರಲಿಲ್ಲ. ಅಲ್ಲ, ಈ ತರ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಹೇಳ್ಬಿಟ್ಟು ಇವನಿಗೆ ಒಬ್ಬನಿಗೆ ಕರೆಸ್ಬಿಟ್ಟು ಹೊಡೆದಿದ್ದಾರೆ ಅಂದ್ರೆ ಇವನ್ಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಯಾರಾದ್ರೂ ಏನಾದ್ರೂ ಈ ತರಕ್ಕೆ ಯಾವಾಗಾರು ಒಂದು ನನ್ಗೆ ಹೆದರಿಕೆ ಇದೆ, ಜೀವ ಬೆದರಿಕೆ ಇದೆ ಅಂತ ಯಾವಾಗಾರು ಫೋನ್ ಮಾಡಿದಾಗ ಹೇಳಿದ್ ಅವನು? ಇಲ್ಲ, ಯಾವತ್ತೂ ಏನು ಹೇಳಿಲ್ಲ. ಲಾಸ್ಟ್ ಕಾಲ್ ಮಾಡಿದ್ದೆ ಶುಕ್ರವಾರ, ಲಾಸ್ಟ್ ಕಾಲ್ ಶುಕ್ರವಾರ ಮಾಡಿದ್ದು. ನಮ್ಮ ಯಜಮಾನ್ರ ತಿರ್ಗಿ ಮಾಡಲಿಲ್ಲ. ಭಾನುವಾರ ಅಲ್ಲಿ ಫಂಕ್ಷನ್ಗೆ ಹೋಗಿದ್ವಲ್ಲ, ಅದ್ರ ರಾತ್ರಿನೇ ಹಂಗಾಗಿರೋದು. ಅಲ್ಲೇ ಇರ್ತೀನಿ ಅಂತ ಬಂದ್ಬಿಡ್ತೀನಿ ಇಂಡಿಯಾಗೆ ಅಂತ. ಬರ್ತೀನಿ ಸ್ವಲ್ಪ ದಿನ ಇದ್ದು ಅಂತ ಹೇಳ್ದ. ಒಳ್ಳೆ ಹುಡುಗ. ಮದ್ವೆ ಆದ್ಮೇಲೆ ಬರ್ತೀನಿ ಅಂತ ಹೇಳ್ದ. ತುಂಬಾ ಹೆಸರು ತಗೊಂಡಿದ್ದ. ಹೆಸರು ತಗೊಂಡಿದ್ದ, ಈಗ ಮೂಲ ಆಗೋಯ್ತು. ಹೆಸರು ತಗೊಂಡಿದ್ದ. ಸ್ಕೂಲಲ್ಲಿ LKG ಇಂದನೂ ಪ್ರೈಜ್ಗಳು ಎಲ್ಲ ಸ್ಕೂಲ್ಗೆ ಫಸ್ಟ್ ಬರ್ತಾ ಇದ್ದ. ರಾತ್ರಿ 10 ಗಂಟೆಗೆ ಪರ್ಫೆಕ್ಟಾಗಿ ಗೊತ್ತಾಯಿತು. 8 ಗಂಟೆಗೆ ಫೋನ್ ಬಂತು. ಇಂಗ್ಲೀಷಲ್ಲಿ ಮಾತಾಡಿದ್ರು. ಫೋನ್ ಎತ್ತಲಿಲ್ಲ. ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ, ಅವನು ಎತ್ತಲಿಲ್ಲ. 3 ಸಲ ಮಾಡಿದೆ, ಎತ್ತಲಿಲ್ಲ. ಕೊನೆಗೆ ನಾನು ಊಟಕ್ಕೆ ಅಂತ ಹೋದೆ. ನಮ್ಮ ಮಿಸ್ಸಸ್ ಇದ್ದರು. ಫೋನ್ ಬಂತಂತೆ. ಫೋನ್ ಬಂದಾಗ ನಮ್ಮ ಹೆಸರು ರಿಸೀವ್ ಮಾಡಿದ್ದಾರೆ. ತೆಲುಗಿನಲ್ಲಿ ಮಾತಾಡಿದ್ರಂತೆ. ಚಂದನ್ ಕುಮಾರ್ ಫಾದರ್ ನಂದಕುಮಾರ ಅಂತ. ಹ್ಞೂ ಅಂತಂತಾರೆ. ಚಂದನ್ ಕುಮಾರ್ ಎಕ್ಸ್ಪೈರ್ಡ್ ಅಂತಂತಾರೆ. ಆಮೇಲೆ ನಾವು ಲೋಕಲಾಗಿ ಅಲ್ಲಿರೋನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸರಿಯಾದ ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಹೆಸರು ಬರ್ತಾ ಇಲ್ಲ. ಅದಾದಮೇಲೆ ನಮಗೆ ಪರ್ಫೆಕ್ಟಾಗಿ ನಿಮಗೆ ತಿಳಿಸ್ತೀವಿ, ಯಾರಿಗೂ ಒಬ್ಬರಿಗೆ ಹೇಳ್ತಾರೆ, ಎಲ್ಲರಿಗೂ ಹೇಳೋದಿಲ್ಲ ಅಂತಂತ ಹೇಳಿದ್ರು. ಬೆಳಗ್ಗೆ ನಮ್ಮ ಬಾಮೆದವರು, ನಮ್ಮ ತಮ್ಮ ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದರು. ಆಮೇಲೆ TV9 ಬಂದಿದ್ದರು. ಇವನ್ನೆಲ್ಲ ಇದು ಮಾಡ್ಕೊಂಡು ಹೋಗಿದ್ದರು. ಈಗ ಸರ್ಕಾರದ ಪ್ರತಿನಿಧಿಗಳು ಯಾರು ಬಂದಿದ್ರ ಸರ್ ಇಲ್ಲಿ? ಇನ್ನು ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಈಗ ನಿಮ್ಮ ಚಂದನಿಗೆ ಮದುವೆ ಆಗಿತ್ತಾ? ಇಲ್ಲ ಮದುವೆ ಇಲ್ಲ. ನೋಡ್ತಾ ಇದ್ದ ಸೆಟ್ ಆಗಲಿಲ್ಲ. ನೋಡ್ತಾ ಇದ್ದ ಸೆಟ್ ಆಗಲಿಲ್ಲ. ಇನ್ನೂ ಮದುವೆ ಆಗಿದ್ದಿಲ್ಲ? ಇಲ್ಲ.
ಏನಾದ್ರು ಲಾಸ್ಟ್ ಇದರಲ್ಲಿ ಯಾರ ಮೇಲೆ ದ್ವೇಷ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀರಾ ಸರ್? ಇಲ್ಲ ಸಹ ಅಂಥ ದ್ವೇಷದ ಬಗ್ಗೆ ನಾನು ಇಲ್ಲ ಕೇಳಿಲ್ಲ, ನಾನು ಅವನು ಕೇಳೇ ಇಲ್ಲ. ಇದು ಹೇಗಿದ್ರು? ಏನು ಕನ್ನಡ ಕೂಟ ಕಟ್ಕೊಂಡು ಒಂದು ಸಂಘ ಕಟ್ಕೊಂಡಿದ್ರು? ಕನ್ನಡ ಕೂಟದಲ್ಲಿ ಅಂಕಿತ ಉಗ್ರರು ಯಾರು? ಅದ್ರ ಬಗ್ಗೆ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ಅದೇ ತಲೆಗೇನೋ 6 ಬುಲೆಟ್ ಏನೋ ಬಿದ್ದಿತ್ತಂತೆ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಬರೋವರೆಗೂ ಹೇಳೋಕ್ಕಾಗೋದಿಲ್ಲ. ಅದು ಅಂಥ ಜಿದ್ದೇನು ಇರಲಿಲ್ಲ. ಕನ್ನಡ ಕೂಟದಲ್ಲಿದ್ದ ನಮ್ಮ ಇದು ಅದು ಆರ್ಯವೈಶ್ಯ ಮಹಾಸಭಾದಲ್ಲೂ ಇದ್ದ, ಸಂಘದಲ್ಲಿದ್ದ. ಆಮೇಲೆ ಇದು ಅದು ಸಾಯಿಬಾಬಾ ಟೆಂಪಲ್ ಇದರಲ್ಲಿದ್ದ, ಜನಪ್ರಿಯತೆ ಆಗಿದ್ದ. ಯಾವಾಗ ಹೋಗಿತ್ತು ಇಲ್ಲಿಂದ? ಅವರು ಸುಮಾರು 6 ವರ್ಷ ಆಯಿತು. ಇಲ್ಲಿ ಹೋಗಿ ಮೊನ್ನೆ ಬಂದು ಮಾಡಿ ಲಾಸ್ಟ್ ಯಾವಾಗ? ಲಾಸ್ಟು ಮೇ ತಿಂಗಳಲ್ಲಿ ಬಂದಿದ್ದೆ. ಮೇ ತಿಂಗಳು ಬಂದು ಜೂನ್ಗೆ ಹೋದ. ಯಾವ ಕಂಪನಿ ಸರ್ ಅವ್ರು ಕೆಲಸ ಮಾಡ್ತಿರ್ತಾರೆ? ಅವರು LMT. ವರ್ಷ 6 ವರ್ಷ ಮೇ ತಿಂಗಳಲ್ಲಿ ಇಲ್ಲಿಗೆ ಬಂದು ಹೋಗಿ ಇಲ್ಲಿ ಬಂದು ಹೋಗಿ 1 ತಿಂಗಳು ಇದ್ಬಿಟ್ಟು ಹೋಗಿ. ಮತ್ತೆ ಏನು ಹೇಳ್ತೀರಾ ಸರ್ ಇವಾಗ? ಈಗ ನಿಮ್ಮ ಅಲ್ಲಿಂದ ಮೃತದೇಹ ತರಬೇಕಲ್ಲ, ಅದಕ್ಕೆ ಸರ್ಕಾರದಿಂದ ಮೃತದೇಹ ತರೋದಕ್ಕೆ ಸ್ವಗ್ರಾಮದಲ್ಲಿ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದುವರೆಗೂ ಯಾರು ರಾಜಕೀಯ ಪ್ರತಿನಿಧಿಗಳಾಗಲಿ ಬೇರೆ ಯಾರು ಬಂದಿಲ್ಲ. ಈ ರೀತಿ ಆಗಿದೆ. ಅಲ್ಲಿ ಯಾವ ರೀತಿ ಅಲ್ಲಿನ ನಿಮ್ಮ ಸ್ಥಳೀಯರು ಕೆಲವರು ಇರ್ತಾರೆ ಕನ್ನಡಿಗರು, ಹೌದು, ಅವ್ರು ಏನು ಹೇಳ್ತಾ ಇದ್ದಾರೆ? ಅವರು ಕಾಂಟ್ಯಾಕ್ಟ್ ಮಾಡಿ ನಾವು ನಿಂತ್ಕೊಂತೀವಿ. ಅಲ್ಲಿ LMT ಕಂಪ್ನಿಯವರು ನೀವು ಸ್ಥಳೀಯವಾಗಿ ನಿಮಗೆ ಬೇಕಾದವರು ಒಬ್ಬರು ನಿಂತ್ಕೊಂಡ್ರೆ ಅಲ್ಲಿ ಕೆಲಸ ಆಗ್ತದೆ ಅಂತ ನಾವು ಬೆಂಬಲ ಮಾಡ್ತೀವಿ. ಅದಕ್ಕೆ ಒಬ್ಬರು ಸಪ್ರೇಟಾಗಿ ಒಬ್ಬರು ಇರಬೇಕು ಅಂತ ಹೇಳಿದ್ದಾರೆ. ಅದರ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಈಗ ಮೃತದೇಹ ಎಲ್ಲಿದೆ ಅಂತ ಸರ್? ಇನ್ನು ಇದಲ್ಲಿದೆ, ಇನ್ನು ಪೊಲೀಸಲ್ಲಿದೆ, ಕ್ವಾರಂಟೈನಲ್ಲಿದೆ. ಇನ್ನು ಇದು ಆಗಿಲ್ಲ. ಅದು ಏನು ಯಾವ ಥರ ಆಯಿತು ಅನ್ನೋದು ಇನ್ನೂ ಬರಬೇಕಿಲ್ಲ. ಮೊಬೈಲಲ್ಲಿ ಬಂದಿರೋದು ತಲೆಗೆ 6 ಗುಂಡು ಹೊಡೆದಿದ್ದಾರೆ, ಅದು ಕಾಣ್ತದೆ. ಈಗ ಅವರು ಹಿಂಗೆ ನಿಮ್ಮ ಮಗ ಈ ಥರ ಸತ್ತೋಗಿದ್ದಾರೆ ಅಂತ ಅಷ್ಟೇ ತಿಳಿಸಿದ್ರು. ಹೌದು, ಏನಕ್ಕೆ ಎತ್ತ ಅಂತ ಏನೋ ಡೀಟೇಲ್ ಎಲ್ಲ ಡೀಟೇಲ್ ಹೇಳಿ. ನಿಮ್ಮ ಹತ್ರ ಕೊನೆ ಬಾರಿ ಯಾವಾಗ ಮಾತಾಡೋದು? ನನಗೆ ಶುಕ್ರವಾರ ದಿವಸ ಮಾತಾಡಿದ್ರು. ಏನಿಲ್ಲ ಸರ್, ಮಾಮೂಲಿ ಮಾಡ್ತಾನೆ. 2 ದಿವಸಕ್ಕೆ ಮುಗಿಸ್ಕೊಂಡು ಸರ್ ಮಾಡ್ತಾನೆ. ಚೆನ್ನಾಗಿದ್ದೀರಿ ನೀವು, ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ, ವಯಸ್ಸಾಗಿದೆ ಅಂತಂತ ಹೇಳ್ತಾರೆ. ರಾತ್ರಿ ಫೋನ್ ಮಾಡಿದ್ರು. ಆವಾಗ ಇಂಗ್ಲೀಷಲ್ಲಿ ನ್ಯೂಸ್ ಬಂತು. ಇದು ಫೋನ್ ಮಾಡಿದ್ರು. ನಮ್ಮ ಯಜಮಾನ್ರಿಗೆ ಇಂಗ್ಲೀಷ್ ಗೊತ್ತಾಗಲಿಲ್ಲ. ಮತ್ತು ಯಾರೋ ಇನ್ನೊಬ್ಬರು ನೀವು ನಂದಕುಮಾರು ಚಂದನ್ ಕುಮಾರ್ ಅಂತಂದರು. ಹ್ಞೂ ಅಂತಂದ್ಬಿಟ್ಟು ಆವಾಗ ತೆಲುಗು ಒಳಗೆ ಅವ್ರು ಹೇಳಿದ್ರು. ಆವಾಗ ಗೊತ್ತಾಯಿತು. ಏನಂತ ಹೇಳಿದ್ರು? ಹಿಂಗೆ ಶೂಟ್ ಮಾಡಿದ್ರು ಅಂತ ಹೇಳಿದ್ರು. ಡೆತ್ ಆಗಿದ್ದಾನೆ. ಯಾರು ಶೂಟ್ ಮಾಡಿದ್ದಾರೆ? ಏನು ಇಲ್ಲ, ಅದೇನು ಗೊತ್ತೇ ಇಲ್ಲ. ಶೂಟ್ ಔಟ್ ಆಗಿ ಸತ್ತು. ತೆಲುಗು ಒಳಗೆ ಸತ್ತೋಗಿದ್ದಾನೆ ಅಂತ ಹೇಳಿದ್ರು. ಏನಕ್ಕೆ ಎತ್ತ ಅಂತ ನೀವೇನು ಹೇಳಿಲ್ವಾ? ಇಲ್ಲ, ಏನು ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ನಿಮ್ಮ ಜೊತೆ ಕಡೆ ಬಾರಿಗೆ ಮಾತಾಡಿದ್ದೆ ನಾನು ಆವಾಗಲೇ 1 ವಾರ ಆಗಿತ್ತು ಮಾತಾಡಿ. ನಮ್ಮ ಯಜಮಾನ್ರು ಮೊನ್ನೆ ಶುಕ್ರವಾರ ಮಾತಾಡಿದ್ದು. ಏನಾರು ಹೇಳ್ಕೊಂಡಿದ್ರ ಗಲಾಟೆ ಅಂತ? ಇಲ್ಲ, ಅವನೇನು ಹೇಳೋದಿಲ್ಲ. ಅಲ್ಲೆಲ್ಲ ಸಂಘಟನೆ, ಕನ್ನಡ ಪರ ಸಂಘಟನೆ 3 ಸಂಘ ಮಾಡ್ತಿದ್ದ ಅವನು. ಚೆನ್ನಾಗಿ ಬೆಳೆದ್ಬಿಟ್ಟಿದ್ದ. ಆ ಹೊಟ್ಟೆ ಊರಿಗೆ ಅವರು ಆ ಥರ ಮಾಡಿದ್ದಾರೆ. ಈಗ ನೋಡಿ, ಅಲ್ಲಿ ದೂರ ದೇಶದಲ್ಲಿ ನಿಮ್ಮ ಮಗ ಇದಾಗ್ಬಿಟ್ಟಿದ್ದಾನೆ. ಏನು ಹೇಳ್ತೀರಮ್ಮ ಇವಾಗ? ಏನು ಮಾಡೋದು, ಏನು ಹೇಳೋದು, ಭಾಳ ದುಃಖ ಆಗುತ್ತೆ ಸರ್. ಇರೋದು ಮಗನ ಕಳ್ಕೊಂಬಿಟ್ವಿ. ಹ್ಞೂ ಸರ್, ಒಬ್ಬನೇ ಮಗ. ಇಲ್ಲೂ ತುಂಬ ಬೆಳೆದ್ಬಿಟ್ಟಿದ್ದ. ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸೋದಾಗಲಿ ಎಲ್ಲ ಮಾಡ್ತಾಯಿದ್ದ. ಚಿಕ್ಕ ವಯಸ್ಸಿಂದನೂ ಎಲ್ಲದರಲ್ಲೂ ಬೆಳೆದಿದ್ದ. ಒಂದು ಡ್ರಾಯಿಂಗ್ ಆಗಲಿ, ಕ್ಯಾಲಿಯೋಗ್ರಾಫಿ ಒಳಗೆ ಕಲ್ತ್ಕೊಂಡು ಅವರು ಇಂಡಿಯಾ ಎಲ್ಲ ಇತ್ತು ಅವರು ಇದರಲ್ಲಿ ಹಾಸ್ಟ್ಲಲ್ಲಿ. ಅವಾಗೆಲ್ಲ ಇವನಿಗೆ ಬರೆಯೋಕ್ಕೆ ಕೊಡ್ತಾಯಿದ್ರು. ಪೇಂಟಿಂಗು ಅಷ್ಟೇ. ಯಾರು ಯಾವ ಥರ ಕೂತಿದ್ರೆ ಅದೇ ಥರ ಬಿಡಿಸೋನು. ಎಲ್ಲ ಹತ್ರನೂ ಎಲ್ಲ ಜಾಗದಲ್ಲೂ ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದಾನೆ ಸರ್ ಅವನು. ಭಾಳ ಟ್ಯಾಲೆಂಟ್. ಅವನು 30,000 ಲಾಟ್ರಿ ಒಳಗೆ ಎತ್ತಿದಾಗ ಅವನಿಗೆ ಕಂಪ್ನಿ ಒಳಗೆ ಕೆಲಸ ಸಿಕ್ಕಿದ್ದು. ಅವನೇ ಕಂಪ್ನಿಯವರೇ ಕೆಲಸ ಕೊಟ್ಟು ನಾವು ₹1 ಕೊಟ್ಟಿಲ್ಲ. ಅವರೇ ಕರೆಸ್ಕೊಂಡ್ರು ಫಾರಿನ್ಗೆ. ಈಗ ಗೌರ್ಮೆಂಟ್ ಅವ್ರು ಏನು ಹೇಳ್ತೀರಮ್ಮ? ಏನದೇನೋ ಗೊತ್ತಿಲ್ಲ. ನೀವೇನು ಹೇಳ್ತೀರಿ? ಮಗನ
ಮೃತದೇಹನ ಇಲ್ಲಿ ತರಿಸ್ತೀವಿ ಸರ್. ಇಲ್ಲೇ ತರಿಸ್ಬೇಕು, ನೋಡಬೇಕು, ಇಲ್ಲೇ ಇದು ಮಾಡಬೇಕು ಅಂತ ಮೃತದೇಹನ ನಿಮ್ಮೂರಲ್ಲಿ ತ್ಯಾಮ್ಗೊಂಡ್ಲಲ್ಲೇ ಮಾಡಬೇಕು ಅಂತ ಆಸೆ ಸರ್. ಏನಾಗ್ಬೋದು? ಅದೇ ನಮ್ಮದು ಚಿತ್ರದುರ್ಗ. ನಮ್ಮ ಮನೆಯವ್ರ ಅಕ್ಕ ಇವರು ಶೈಲಜಾ ಅನ್ನೋರು. ಚಂದನ್ಗೆ ತಾಯಿ ಆಗಬೇಕು. ಅವ್ರು ರಾತ್ರಿ ಈಗ 8 ಗಂಟೆಗೆ ಅವ್ರಿಗೆ ಫೋನ್ ಬಂತಂತೆ ಹಿಂಗಾಯ್ತು ಅಂತ. ತಾಯಿ ಮನೆಗೆ ತಿಳಿಸಿದ್ರು ಹಿಂಗೆ ಆಗಿದೆ ಅಂತ ರಾತ್ರಿ 2 ಗಂಟೆಯಲ್ಲಿ. ಅವ್ರಿಗೆ 8 ಗಂಟೆಯಲ್ಲಿ ತಿಳಿಸಿರೋದು ಅವ್ರಿಗೆ ಗೊತ್ತಾಗಿಲ್ಲ. ಇಂಗ್ಲೀಷಲ್ಲೆಲ್ಲ ಮಾತಾಡಿದ್ದಾರೆ, ಗೊತ್ತಾಗಿಲ್ಲ. ತಿರ್ಗಿ ಯಾರೋ ಫ್ರೆಂಡು ತಿರ್ಗಾ ಕನ್ನಡದಲ್ಲಿ ಹೇಳಿದ್ದಾನೆ. ಇವ್ರ ಮಗನಿಗೆ 2-3 ಸರಿ ಫೋನ್ ಮಾಡಿದ್ರಂತೆ, ಎತ್ತಿಲ್ಲ. ಆಮೇಲೆ ಇವ್ರಿಗೆ ಆಮೇಲೆ ಎಲ್ಲರೂ ಹಿಂಗೆ ಫೋನ್ ಮಾಡಿ ಆವಾಗ ಇವ್ರಿಗೆ ವಿಚಾರ ತಿಳಿದಿದ್ದೆ. ಅಲ್ಲಿವರೆಗೂ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಚಂದು ತುಂಬ ಒಳ್ಳೆ ಹುಡುಗ, ಒಳ್ಳೆ ಇದು ಸಣ್ಣವನಿಂದ ಜೊತೆ ನಿಮ್ಮ ಒಡನಾಟ ಹೆಂಗಿತ್ತಮ್ಮ? ಏನಿಲ್ಲ, ಚೆನ್ನಾಗೇ ಇಲ್ಲ. ಎಲ್ಲರೂ ಒಂದೇ ಭಾವನೆಯಿಂದ ಬಂದರೆ ಬರ್ತಿದ್ದೇನೆ. ಫಾರಿನಿಂದ 3 ವರ್ಷ 4 ವರ್ಷಕ್ಕೆ ಬರೋರು. ಹೋದ ಫೆಬ್ರವರಿಲಿ ನಮ್ಮ ಇದನ್ನ ಮಕ್ಳು ಮದುವೆ ಇತ್ತು. ಅವನಿಗೆ ವೀಸಾ ಸಿಗಲಿಲ್ಲ, ಆದ್ದರಿಂದ ಅವ್ನು ಬರಲಿಲ್ಲ. ಆಮೇಲೆ ಬಂದ. ಅವ್ರ ತಾತಂದು ಋಣ ಇತ್ತೇನೋ. ತಾತ 102 ವರ್ಷ ನಮ್ಮ ಮಾವನಿಗೆ ಆವಾಗ ತೀರೋದು. ಅವ್ನಿಗೆ ಋಣ ಇತ್ತೇನೋ. ಬಂದು ಮುಖ ತೋರಿಸಿ ಹೋದ. ಅವ್ರಿಗೆ ನಮ್ಮ ಮಾವವ್ರಿಗೆ ಫಾರಿನು ದೂರ ಅನ್ನೋದು ಗೊತ್ತಿಲ್ಲ, ಎಲ್ಲ ಪಕ್ಕದೂರು ಅಂತ ಚಂದನನ ಕರೆಸ್ರಿ ಅಂತ ಅನ್ನೋರು. ಏನು ಮಾಡೋದು, ಕೊನೆ ಕಾಲಕ್ಕೆ ಬಂದರು ಅಷ್ಟೇ. ನೋಡಿ ದೂರದ ದೇಶ ನಮ್ಮ ಇಂಡಿಯಾದವ್ರನ್ನ ಏನು ದೇಶ ಅಂದರೆ ಏನೋ ಇದರಿಂದ ಆಗಿರ್ಬೇಕು. ಹೆಂಗಾಗಿದೆ ಅನ್ನೋದೇ ಗೊತ್ತಿಲ್ಲ. ಇದು ನಮಗೆ ದೈವ ಸಂಕಲ್ಪ. ಇದು ಹೆಂಗಾಗಿದೆ ಅನ್ನೋದೇ ಗೊತ್ತಿಲ್ಲ ವಿಚಾರ. ಬೇಗ ಮೃತದೇಹ ತರಬೇಕಿಲ್ಲ. ಹೌದು, ಎಲ್ಲರೂ ಸಹಕರಿಸಿ ನಮಗೆ ರಾಜ್ಯ ಸರ್ಕಾರ ಮಾಡಿದ್ರೆ ಅವರಿಗೆಲ್ಲ ಇದು. ಚಂದನ್ ಅವರು ಸುಮಾರಾಗಿ ಒಂದು 6 ವರ್ಷದ ಕೆಳಗಡೆ ಹೋಗಿದ್ದು. ಇಲ್ಲಿಂದ ಚೆನ್ನಾಗಿ ದುಡಿಬೇಕು ಅಂತ ಹೋಗ್ತಾರೆ. ಆದರೆ ಅಲ್ಲಿನ ಗೋರ್ಮೆಂಟು ಯಾವುದೇ ಒಂದು ಅವ್ರಿಗೆ ಒಂದು ಸೆಕ್ಯೂರಿಟಿ ಆಗಲಿ ಯಾವುದು ಕೊಡೋದಿಲ್ಲ. ಇವಾಗ ನೋಡಿದ್ರೆ ಸುಮಾರು ಒಂದು 8ರಿಂದ 10 ಗಂಟೆ ಆಯಿತು ಅವ್ನು ಡೆತ್ ಆಗಿ. ನಮ್ಗೆ ಇದುವರೆಗೂ ಯಾವ ಥರ ಡೆತ್ ಆದ ಏನನ್ನೋದು ಒಂದು ಇನ್ಫಾರ್ಮೇಷನ್ ಸತನೂ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡು ಅವ್ರಿಗೆ ಒಂದು ಬಾಡಿ ಆದಷ್ಟು ಜಲ್ದಿ ಬರಲಿಕ್ಕೆ ಒಂದು ಅನುಕೂಲ ಮಾಡಬೇಕು ಅಂತ ಕೇಳ್ತೀವಿ. ಈಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ತನಿಖೆ ಯಾವ ರೀತಿ? ತನಿಖೆ ಅಂದರೆ ಈಗ ಅವನು ಸ್ವಲ್ಪ ಏನಂದರೆ ಒಂದು ಕನ್ನಡ ಸಂಘಟನೆ ಬಗ್ಗೆ ಆಗಲಿ, ಇಲ್ಲಿಂದ ಯಾವುದೇ ಒಂದು ಫಿಲಮ್ ಶೂಟಿಂಗ್ ಆಗಲಿ, ಯಾವುದೇ ಒಂದು ಆಕ್ಟ್ರೆಸ್ದು ಹೋದರೆ ಫಸ್ಟ್ ಇವನು ಹೋಗ್ಬಿಟ್ಟು ಇನ್ವೈಟ್ ಮಾಡಿ ಅವ್ರ ಜೊತೆ ಎಲ್ಲ ಪೂರ ಕಳಿಸೋವರೆಗೂ ಇದ್ದ. ಇವನು ಮುಂದುವರ್ಕೆ ನೋಡ್ಕೊಂಬಿಟ್ಟು ಯಾರೋ ಒಂದು ಕರೆದ್ಬಿಟ್ಟು ಒಂದು ಮಾಲ್ ಹತ್ತ ಬರ್ರಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಾಗ ಕಾರ್ ಇಳಿತಿದ್ದಂಗೆ ಶೂಟೌಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು, ಇವನಿಗೆ ಯಾಕೆ ಟಾರ್ಗೆಟ್ ಮಾಡಿದ್ರು, ಈ ಕನ್ನಡ ಬಗ್ಗೆ ಒಂದು ಜನಕ್ಕೆ ಅನುಕೂಲದ ಬಗ್ಗೆ ಓಡಾಡ್ತಾ ಇರೋದೇ ಇವನಿಗೆ ಮುಳ್ಳಾಯ್ತಾ ಅನ್ನೋದು ಒಂದು ನಮಗೆ ಸಂಶಯ ಕಾಣ್ತಾ ಇದೆ. ಅಂದರೆ ಈಗ ಸ್ಥಳೀಯ ಕನ್ನಡ ಪರ ಸಂಘಟನೆಗಳೆಲ್ಲ ಮುಂದಾಳತ್ವ ತಗೋಬೇಕು. ಹೌದು, ಮಾಡಿಬಿಟ್ಟು ಇದು ಯಾಕಾಯಿತು. ಈಗ ಇವಂದಂತೂ ಜೀವ ಹೋಗಿದೆ, ಮತ್ತೆ ಬರಲ್ಲ. ಈಗ ಇಂಡಿಯಾದಿಂದ ಸುಮಾರು ಲಕ್ಷಾಂತರ ಜನ ಒಂದು ಬೇರೆ ದೇಶಕ್ಕೆ ಹೋಗ್ತಾರೆ. ಅವ್ರಿಗಾದ್ರೂ ಒಂದು ಸೇಫ್ಟಿ, ಒಂದು ಸೆಕ್ಯೂರಿಟಿ. ಯಾಕೆಂದರೆ ಇರೋದು ಒಬ್ಬನೇ ಮಗ ಕಳ್ಕೊಂಡ್ಬಿಟ್ಟು ಅವ್ರು ಇವಾಗ ಏನು ಮಾಡಬೇಕು? ಒಂದೇನೋ ದುಡಿಯೋಕ್ಕೆ ಅಂತ ಹೋಗ್ತಾರೆ, ಅವ್ರಿಗೆ ಒಂದು ಯಾವುದೇ ಒಂದು ಭದ್ರತೆ ಇರೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಆಗಲಿ ಹೋಗಿರೋರು ಅಲ್ಲಿ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳಿಬಿಟ್ಟು ಈ ಥರ ಸೆಕ್ಯೂರಿಟಿ ಇಲ್ದಂಗೆ ಇದ್ದಕ್ಕಿದ್ದಂಗೆ ಇವತ್ತಿರೋ ಮಗ ನಾಳೆ ಇಲ್ಲ ಅಂದರೆ ಇವರು ಯಾರನ್ನು ಕೇಳಿಬಿಟ್ಟು ಇದನ್ನು ಮಾಡ್ಬೇಕಂತ ತಂದೆ. ಪ್ರಕ್ರಿಯೆಗಳೆಲ್ಲ ಹೆಂಗೆ ನಡೀಬೇಕು ಅಂತೀರಾ ಸರ್? ಈಗ ನಮ್ದು ಇರೋದೇನು, ಈಗ ಮಗ ಅಂತ ಒಬ್ಬನು ಹೋಗಿದ್ದಾನೆ, ಏನು ಜೀವಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಒಂದು ನಮ್ಮ ಇಂಡಿಯಾದಲ್ಲಿರೋ ಒಂದು ನಮ್ಮ ದೇಶದಲ್ಲಿ ನಮ್ಮ ಇದರಲ್ಲೇ ಮಣ್ಣು ಮಾಡಬೇಕು ಅನ್ನೋದು ಅವ್ರ ತಂದೆ ತಾಯಿಯ ಆಸೆ ಇದೆ. ಸರ್ಕಾರ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಮುಂದಾಳತ್ವ ತಗೊಂಡು ಆದಷ್ಟು ಇವರು ಸ್ವಗ್ರಾಮಕ್ಕೆ ಬರೋದಕ್ಕೆ ಅನುಕೂಲ ಮಾಡಿದ್ರೆ ನಮ್ಗೆ ಒಳ್ಳೆಯದು ಅಂತ ಅನಿಸುತ್ತೆ.